ಇನ್ನೂ ಪ್ರಯತ್ನ ಪಡ್ತಾನೆ ಇದ್ದಾರೆ. ಸೋಮಣ್ಣವರಿಗೆ ಆಲ್ಮೋಸ್ಟ್ ಟಿಕೆಟ್ ಫೈನಲ್ ಆಗಿದೆ ಅನ್ನುವಂಥ ಮಾತುಗಳು ಕೇಳಿಬಂದಿವೆ. ಆದರೂ ಕೂಡ ಸೋಮಣ್ಣ ತನ್ನ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಇನ್ನು ನೋಡಿ, ಕೆಲವೊಂದು ಕಡೆ ಗೋ ಬ್ಯಾಕ್ ಶೋಭಾ ಕರಂದ್ಲಾಜೆ ಈ ರೀತಿ ಚಳವಳಿಗಳು ಕೂಡ ಶುರುವಾಗಿದೆ. ಅದು ಯಾರು ಶುರು ಮಾಡಿದರು, ಏನು ಎತ್ತ, ಇದಕ್ಕೆ ಸಂಬಂಧಪಟ್ಟಂಗೆ ಶೋಭಾ ಕರಂದ್ಲಾಜೆ ಅವರು ಕೂಡ ಮಾತಾಡೋರು ಹೇಳಿದ್ದೇನು ಅಂದರೆ ಇದರಿಂದ ನನಗೆ ಒಳ್ಳೆಯದಾಗ್ತಾ ಇದೆ ಅನ್ನುವಂಥ ಮಾತನ್ನು ಅವರು ಹೇಳಿದರು. ಇನ್ನು ಅವ್ರವ್ರ ಕರ್ಮ ಅವ್ರವ್ರು ತಿನ್ನುತ್ತೆ ಅನ್ನುವಂಥ ಮಾತನ್ನು CT ರವಿ ಹೇಳೋದ್ರ ಮುಖಾಂತರ ಎಲ್ಲೋ ಒಂದು ಕಡೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಗೊತ್ತಾಗಿದೆ. ಇನ್ನು ಇದನ್ನೇನೆ ಅಸ್ತ್ರವನ್ನಾಗಿ ಮಾಡ್ಕೊಂಡಿದೆ ಕಾಂಗ್ರೆಸ್. ಟ್ವೀಟ್ ಮುಖಾಂತರ BJP ನಾಯಕರ ವಿರುದ್ಧ ಕಾಂಗ್ರೆಸ್ ದಾಳಿ ಮಾಡಿದೆ. ಇದೆಲ್ಲ ಚಟುವಟಿಕೆಗಳ ಹಿಂದೆ ವಿಜೇಂದ್ರ ಕೈವಾಡ ಇದೆ ಅಂತ ಕಾಂಗ್ರೆಸ್ ಆರೋಪಿಸಿದೆ. ತೇಜಸ್ವಿ ಸೂರ್ಯ ಹಿಂದೆ ನಿಂತು ತಮ್ಮ ಸೋದರನ ಮುಖಾಂತರ ಗೋ ಬ್ಯಾಕ್ ಶೋಭಕ್ಕ ಅನ್ನುವಂಥ ಪಕ್ಷ ವಿರೋಧಿ ಚಟುವಟಿಕೆ ನಡೀತಾ ಇದೆ. ಸಂತೋಷ ಕೂಟ ವರ್ಸಸ್ ಯಡಿಯೂರಪ್ಪ ಕೂಟದ ಜಗಳದಲ್ಲಿ ಬಡವಾಗುವ ಕೂಸು ಶೋಭಾ ಕರಂದ್ಲಾಜನ. ತೇಜಸ್ವಿ ಮಕರಂದ್ ನಡ್ಕರ್ಣಿ ಸೈಕಲ್ ರಿಟೇಲ್ ಶಾಪ್ ಮೂಲಕ ತಿಂಗಳಿಗೆ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಹಿಂಗೆ ಕಾಂಗ್ರೆಸ್ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕಿದೆ. ಅಂದರೆ ಖುದ್ದು ವಿಜೇಂದ್ರ ಅವರೇ ಈ ಗೋ ಬ್ಯಾಕ್ ಶೋಭಕ್ಕ ಇದರ ಹಿಂದಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ನ ಆರೋಪ. ನೋಡಿ, ನಮ್ಮ ಮತ BJPಗೆ, ಆದರೆ ಶೋಭಾ ಕರಂದ್ಲಾಜೆ ಅವರಿಗೆ ಅಲ್ಲ ಅಂತ. ಇನ್ನು ಈ ಥರದ್ದು ಇನ್ನೇನೇನೋ ಕೆಲವೊಂದು ಈ ಫೋಟೋಗಳನ್ನು ಕೂಡ ಹಾಕಿ ತೇಜಸ್ವಿ ವಿರುದ್ಧನೂ ಕೂಡ ಇಂಥದ್ದೇನಾದರೂ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಹಾಕಿದೆ. ಇದೆಲ್ಲದರ ಹಿಂದೆ ಖುದ್ದು BJP ಅಧ್ಯಕ್ಷರೇ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಗುರುತರ ಆರೋಪವನ್ನು ಕಾಂಗ್ರೆಸ್ ಮಾಡಿದೆ. ಇವರೆಲ್ಲರ ಜಗಳದಲ್ಲಿ ಬಡವಾಗಂಥ ಕೂಸು ಯಾರು? ಇವರೆಲ್ಲರ ಜಗಳದಲ್ಲಿ ಬಡವಾಗುವಂಥ ಕೂಸು ಶೋಭಾ ಕರಂದ್ಲಾಜನ, ತೇಜಸ್ವಿನ ಅಂತ ಕೇಳಿದೆ ಕಾಂಗ್ರೆಸ್. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ದೆಹಲಿಯಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. 8 ಕ್ಷೇತ್ರಗಳು ಏನು ಕಾಡ್ತಾ ಇವೆ BJPಗೆ, ಆ 8 ಕ್ಷೇತ್ರಗಳು ಯಾವ್ಯಾವು, ಅದರಲ್ಲಿರುವಂಥ ಗೊಂದಲಗಳೇನೇನು? ಹರೀಶ್, ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ 2 ಬಾರಿ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಚರ್ಚೆ ಆಗಿದೆ. ಚರ್ಚೆ ಆದರೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಕ್ಲಾರಿಟಿಗೆ ಇನ್ನೂ ಕೂಡ ಬಂದಿಲ್ಲ. ಯಾವ್ಯಾವ 8 ಕ್ಷೇತ್ರಗಳು, ಆ 8 ಕ್ಷೇತ್ರಗಳಲ್ಲಿರುವಂಥ ಗೊಂದಲಗಳು ಏನೇನು? ರಂಗನಾಥ್, ಈಗಾಗಲೇ 4 ಮಂದಿ ಸಂಸದರು ನಾವು ಈ ಮತ್ತೆ ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ. ಆ 4 ಕ್ಷೇತ್ರಗಳಿಗೆ ಹೊಸ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂತಹದ್ದು ಒಂದು ಕಗ್ಗಂಟಾದ್ರೆ, ಇನ್ನುಳಿದಂತಹ 4 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಬದಲಾವಣೆ ಮಾಡಬೇಕು ಅನ್ನುವಂತಹ ಕೂಗು ಎದ್ದಿದೆ. ಅಲ್ಲಿಗೆ ಯಾರನ್ನ ಅಭ್ಯರ್ಥಿ ಮಾಡಬೇಕು ಅನ್ನುವಂತಹದ್ದೇ ಈಗ ಹೈಕಮಾಂಡ್ಗೆ ಕಗ್ಗಂಟಾಗಿರುವಂತಹದ್ದು. ಒಟ್ಟು 8 ಕ್ಷೇತ್ರಗಳ ಬಗ್ಗೆ ಹೈಕಮಾಂಡ್ ನಾಯಕರೀಗ ತಲೆ ಕೆಡಿಸ್ಕೊಂಡಿದ್ದಾರೆ. ಕಳೆದ ಸಭೆ ನಡೆದಿತ್ತು ದೆಹಲಿಯಲ್ಲಿ. ರಾಜ್ಯ ನಾಯಕರು ಕೂಡ ದೆಹಲಿಗೆ ಬಂದಿದ್ರು. ಮುಖ್ಯವಾಗಿ ಆ 8 ಕ್ಷೇತ್ರಗಳ ಬಗ್ಗೆ ಚರ್ಚೆ ನಡೆದಿತ್ತು. 2 ಬಾರಿ ಅಮಿತ್ ಶಾ ಅವರು ಚರ್ಚೆಯನ್ನ ನಡೆಸಿದ್ರು. ಅಂದ್ರೆ ಮೊದಲ 3 ಗಂಟೆಗಳ ಕಾಲ ಚರ್ಚೆ ನಡೆಸಿ ನಂತರ 1 ಗಂಟೆಯ ಗ್ಯಾಪ್ ಅನ್ನು ಕೊಟ್ಟು ನಂತರ ಇನ್ನೊಂದು ಗಂಟೆಗಳ ಕಾಲ ಈ 8 ಕ್ಷೇತ್ರಗಳ ಬಗ್ಗೆ ಚರ್ಚೆಯನ್ನ ನಡೆಸಿದ್ರು. ಆದ್ರೆ ಯಾರು ಅಭ್ಯರ್ಥಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಅಂತಿಮವಾಗಿ ಬರಲಿಕ್ಕೆ ಹೈಕಮಾಂಡ್ಗೂ ಕೂಡ ಕಷ್ಟ ಆಗ್ತಿದೆ. ಮುಖ್ಯವಾಗಿ ನಾವು ನೋಡೋದಾದ್ರೆ ಬೀದರ್ ಸಂಸದರಾಗಿರ್ತಕ್ಕಂತಹ ಭಗವಂತ ಖೂಬಾ ಅವರಿಗೆ ವಿರೋಧ ವ್ಯಕ್ತ ಆಗ್ತಿದೆ. ಅಲ್ಲಿನ ಸ್ಥಳೀಯ ಶಾಸಕರುಗಳೇ, BJP ಶಾಸಕರುಗಳೇ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಒತ್ತಡವನ್ನ ಹೇರ್ತಾ ಇದ್ದಾರೆ. ಆದ್ರೆ ಭಗವಂತ ಖೂಬಾ ಅವರು ಕೂಡ ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ಅವರು ಚೆನ್ನಾಗಿದ್ದಾರೆ, ಹಾಗಾಗಿ ನಾನು ಟಿಕೆಟ್ ತರ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಉತ್ಸಾಹದಲ್ಲಿದ್ದಾರೆ. ಆದ್ರೆ ಈ ಕ್ಷೇತ್ರದಲ್ಲಿ ಟಿಕೆಟ್ ಬದಲಾವಣೆ ಬಗ್ಗೆ ಕೂಡ ಹೈಕಮಾಂಡ್ಗೆ ಸಾಕಷ್ಟು ಈಗ ಗೊಂದಲ ಇರುವಂತಹದ್ದು. ಇನ್ನ ಮಂಗಳ ಅಂಗಡಿ ಅವರಿಗೆ ಟಿಕೆಟ್ ಅಂತೂ ಕೊಡೋದಿಲ್ಲ ಅನ್ನುವಂತಹ ಸೂಚನೆ ಸಿಕ್ಕಿದೆ. ಇಂತಹ ಸಂದರ್ಭದಲ್ಲಿ ಅವರಿಗೆ ಟಿಕೆಟ್ ತಪ್ಪಿಸಿದ ನಂತರ ಯಾರಿಗೆ ಟಿಕೆಟ್ ಕೊಡೋದು ಅನ್ನುವಂತಹದ್ದು ಕೂಡ ಈಗ ಚರ್ಚೆ ನಡೆದಿರುವಂತದ್ದು. ಒಂದ್ ಕಡೆ ಜಗದೀಶ್ ಶೆಟ್ಟರ್ ಅವರು ಪಟ್ಟಿದ್ದಾರೆ, ನಮ್ಮ ಕುಟುಂಬದವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಅವರು ಹೇಳ್ತಾ ಇದ್ದಾರೆ. ಮತ್ತೊಮ್ಮೆ ಅವರಿಗೆ ಟಿಕೆಟ್ ಕೊಟ್ಟರೆ ಮತ್ತೆ ಕುಟುಂಬ ರಾಜಕೀಯದ ಒಂದು ಕಳಂಕ ಅಂಟುತ್ತೆ, ಹಾಗಾಗಿ ಬೇರೆಯವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಬೆಳಗಾವಿಯ ಇತರ BJP ನಾಯಕರುಗಳು ಒತ್ತಡ ಹೇರ್ತಿದ್ದಾರೆ. ಇನ್ನು ಮುಖ್ಯವಾಗಿ ದಾವಣಗೆರೆಯಲ್ಲಿ ಸಿದ್ದೇಶ್ವರ್ ಅವರ ವಿರುದ್ಧ ದೊಡ್ಡ ಕ್ಯಾಂಪೇನ್ ನಡೀತಾ ಇದೆ. ಅಲ್ಲಿನ ಸ್ಥಳೀಯ ನಾಯಕರುಗಳು ಯಾರು ವಿಧಾನಸಭೆಯಲ್ಲಿ ಎಲ್ಲ ಸೋತಿದ್ದಾರೆ, ಅಂದ್ರೆ ವಿಧಾನಸಭೆಯಲ್ಲಿ ಸೋತಿರ್ತಕ್ಕಂತಹ ಕಾನ್ಸ್ಟಿಟ್ಯೂನ್ಸಿಯ ಎಲ್ಲ ನಾಯಕರುಗಳು ದೆಹಲಿಗೆ
ಬಂದು ಹೈಕಮಾಂಡ್ ನಾಯಕರಿಗೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ಕಳೆದ ಒಂದು ವಾರದಿಂದ ಅವರು ದೆಹಲಿಯಲ್ಲಿ ಇದ್ದಾರೆ, ಇನ್ಕ್ಲೂಡಿಂಗ್ ರೇಣುಕಾಚಾರ್ಯ ಅವರು ಸೇರಿದಂತೆ ವಿಧಾನಸಭಾ ಕ್ಷೇತ್ರಗಳಿಂದ ಬೇರೆ ಬೇರೆ ನಾಯಕರುಗಳು ಬಂದು ಯಾವುದೇ ಕಾರಣಕ್ಕೂ ಸಿದ್ದೇಶ್ವರ ಅವರಿಗೆ ಕೊಡಬಾರ್ದು ಮತ್ತೆ ಸಿದ್ದೇಶ್ವರ ಕುಟುಂಬಕ್ಕೂ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅವರು ಒತ್ತಡವನ್ನ ಹೇರ್ತಾ ಇದ್ದಾರೆ. ಒಂದ್ ಕಡೆ ಸ್ಥಳೀಯ ನಾಯಕರ ವಿರೋಧ, ಇನ್ನೊಂದ್ ಕಡೆ ಹೈಕಮಾಂಡ್ ಹೇಗಾದ್ರೂ ಮಾಡಿ ಟಿಕೆಟ್ ಸಿದ್ದೇಶ್ವರ ಅವರು ಅಥವಾ ಅವ್ರ ಮಕ್ಕಳಿಗೆ ಅವರ ಕುಟುಂಬದವರು ಯಾರಿಗಾರು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದೇಶ್ವರ ಒಂದ್ ಕಡೆ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಸಿದ್ದೇಶ್ವರ ಫ್ಯಾಮಿಲಿಗೆ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸ್ಥಳೀಯ ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಇನ್ನ ಚಿಕ್ಕಬಳ್ಳಾಪುರ ಸುಧಾಕರ್ ಅವರಿಗೆ ಕೊಡ್ಬೇಕಾ ಅಲೋಕ್ ಅವರಿಗೆ ಕೊಡ್ಬೇಕಾ ಅನ್ನುವಂತಹದ್ದು. ಒಂದ್ ಕಡೆ ಸುಧಾಕರ್ ಅವರು ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ಒಂದು ಒತ್ತಡವನ್ನ ಹೇರ್ತಾ ಇದ್ದಾರೆ, ನಾನು ಟಿಕೆಟ್ ತಗೊಂಡು ಬರ್ತೀನಿ ಅನ್ನುವಂತ ನಿಟ್ಟಿನಲ್ಲಿ. ಇನ್ನೊಂದ್ ಕಡೆ ಅಲೋಕ್ ಅವರು ಕೂಡ ವಿಶ್ವನಾಥ್ ಅವರು ಅಲೋಕ್ ಅವರಿಗೆ ಟಿಕೆಟ್ ಕೊಡಿಸ್ಲಿಕ್ಕೆ ಅವರು ಪ್ರಯತ್ನವನ್ನ ಮಾಡ್ತಾರೆ. ಹೀಗೆ ಒಂದು 8 ಕ್ಷೇತ್ರಗಳಲ್ಲಿ ಬಿಜೆಪಿ ಹೈಕಮಾಂಡ್ಗೆ ಕಗ್ಗಂಟಾಗಿದೆ. ಅದನ್ನ ಹೇಗೆ ಇವತ್ತು ಬಿಡಿಸ್ತಾರೆ, ಇವತ್ತು ನಡೆಯುವಂತಹ ಸಭೆ ಅತ್ಯಂತ ಮಹತ್ವದಾಗಿರುತ್ತೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಹರೀಶ್.